ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಂತರಾಳದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಇವಾಗ 2019ಗೆ ಗುಡ್ ಬೈ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕಂಪ್ನಿ ಇನ್ಸ್ಪೈರ್ ಇಂಡಿಯಾ ಆಲ್ಮೋಸ್ಟ್ ಕಂಪ್ಲೀಟೆಡ್ 12 ಇಯರ್ಸ್. ನಾವು 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ 13 ವರ್ಷನೇ ಕಾಲಿಡಬೇಕಂದ್ರೆ ಈ 12 ವರ್ಷ ಜರ್ನಿನಲ್ಲಿ ನಿಮ್ಮೆಲ್ಲರ ಸಹಕಾರ, ವಿಶ್ವಾಸ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವಿಟ್ಟಿರುವಂಥ ಒಂದು ನಂಬಿಕೆ ಏನಿದೆ, ಈ ಎಲ್ಲದರ ಒಟ್ಟು ರಿಸಲ್ಟ್ ಆಗಿ ಇವತ್ತು 12 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಈ 12 ವರ್ಷದಲ್ಲಿ ನಾವು ಕಂಪ್ನಿನಲ್ಲಿ ಅಥವಾ ನಮ್ಮ ಆರ್ಗನೈಸೇಷನ್ನಲ್ಲಿ ಬಹಳಷ್ಟು ಏರಿಳಿತಗಳನ್ನ ನೋಡಿದ್ದೀವಿ. ನಿಮ್ಮ ಇನ್ವೆಸ್ಟ್ಮೆಂಟ್ಗಳಲ್ಲೂ ಬಹಳಷ್ಟು ಏರಿಳಿತ ನೋಡಿದ್ದೀವಿ. ಹಾಗೆ ನಮ್ಮ ಜೀವನದಲ್ಲೂ ಬಹಳಷ್ಟು ಏರಿಳಿತಗಳು ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾದರೆ ಈ 12 ವರ್ಷದಲ್ಲಿ ಆಗಿರುವಂಥ ಎಷ್ಟೋ ಬದಲಾವಣೆಗಳಲ್ಲಿ ಕಳೆದ 2 ವರ್ಷದ ಬದಲಾವಣೆಯನ್ನು ಹೋಲಿಸಿದರೆ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇರುತ್ತೆ. ನಾರ್ಮಲ್ ನಾವೆಲ್ಲರೂ ಹೇಳ್ತಾ ಇರ್ತೀವಿ, ಸ್ಟಾಕ್ ಮಾರ್ಕೆಟ್ ಅಥವಾ ಇಕ್ವಿಟಿ ಮಾರ್ಕೆಟ್ ಒಂದು ಎಕನಾಮಿ ರಿಫ್ಲೆಕ್ಷನ್ ಅಥವಾ ಮಿರರ್ ಇಮೇಜ್ ಅಂತ ಹೇಳ್ತಾ ಇರ್ತೀವಿ. ಆದರೆ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇರೋದೇನಂತಂದರೆ, ಸುಮಾರು ಒಂದು ಅಪೋಸಿಟ್ ಡೈರೆಕ್ಷನಲ್ಲಿ ನೋಡ್ತಾ ಇದ್ದೀವಿ. ಎಕನಾಮಿ ಒಂದು ಕಡೆ ಸ್ಲೋ ಡೌನ್ ಆಗಿದೆ, GDP ಗ್ರೋತ್ ಕಮ್ ಡೌನ್ ಸುಮಾರು ಒಂದು 8%ಇಂದ 4.5%ಗೆ ಬಂದಿದೆ. ಇನ್ನೊಂದು ಕಡೆ ನೋಡ್ತಾ ಇದ್ವಿ, ಸ್ಟಾಕ್ ಮಾರ್ಕೆಟ್ ಫ್ರಮ್ 20,000 ಇಟ್ ಹಸ್ ಗಾನ್ ಟು ನಿಯರ್ಲಿ 41 to 42,000 ಕಡೆ ಹೋಗ್ತಾ ಇದೆ. ಆಲ್ ಟೈಮ್ ಹೈ ಕಡೆ ಸ್ಟಾಕ್ ಮಾರ್ಕೆಟ್ ಇದೆ. GDP ಆಲ್ಮೋಸ್ಟ್ ಕಳೆದ ಒಂದು 5-6 ವರ್ಷದಲ್ಲಿ ಕಂಪೇರ್ ಮಾಡಿದರೆ ಬಾಟಮ್ಗೆ ಅಂದರೆ ಆಲ್ಮೋಸ್ಟ್ 4.5% GDP ಬರ್ತಾ ಇದೆ. ಸೊ ಹಾಗಾದರೆ ಇಸ್ ಇಟ್ ಎವ್ರಿಥಿಂಗ್ ಗೋಯಿಂಗ್ ಇನ್ ಅ ರೈಟ್ ಡೈರೆಕ್ಷನ್ ಅಂತ ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ನಾವಿದ್ದೀವಿ. ಇದಕ್ಕೆ ಬಹಳಷ್ಟು ರೀತಿಯ ಅನಾಲಿಸಿಸ್ನ ಮಾಡೋಕ್ಕಂತ ಹೋದರೆ ಇಲ್ಲಿ ಕೆಲವೊಂದು ನಿಮ್ಮ ಜೊತೆಗೆ ನಾನು ಎರಡನ್ನೂ ಬೇರೆ ಬೇರೆ ರೀತಿಯಲ್ಲಿ ನೋಡೋಕೆ ಹೋಗ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ GDP ಯಾಕೆ ಕೆಳಗೆ ಬಂದಿದೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಏಕೆ ಮೇಲೆ ಹೋಗ್ತಾ ಇದೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ. ಎರಡನ್ನೂ ಒಟ್ಟಿಗೆ ನೋಡೋದ್ರ ಕೊನೆಯಲ್ಲಿ ನಾವು ಮಾತಾಡ್ಬೋದು. ಮೊಟ್ಟ ಮೊದಲನೇ GDP ಕೆಳಗಡೆ ಬರೋಕ್ಕೆ ಬಹಳಷ್ಟು ಕಾರಣಗಳಿದೆ. ಮೊಟ್ಟ ಮೊದಲನೇದಾಗಿ ಈ ಒಂದು NDA ಗೌರ್ಮೆಂಟ್ ಅಥವಾ ಮೋದಿ ಸರ್ಕಾರ ಏನಿದೆ ಬಹಳಷ್ಟು ರಿಫಾರ್ಮೇಷನ್ಸ್ನ ಮಾಡಿದೆ. ಅದು ಡಿಮಾನಿಟೈಸೇಷನ್ಸಿಂದ ತಗೊಂಡು GSTಯಿಂದ ತಗೊಂಡು ರೇರಾಯಿಂದ ಹಿಡ್ಕೊಂಡು ಸುಮಾರು ವಿಷಯಗಳಲ್ಲಿ ಎಕನಾಮಿಕಲ್ ರಿಫಾರ್ಮೇಷನ್ಸ್ ಆಗಿದೆ. ಹಾಗೆ ಬಹಳಷ್ಟು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮೇಷನ್ಸ್ನು ಮಾಡೋಕ್ಕೆ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ರಿಫಾರ್ಮೇಷನ್ಸು ಈ ಒಂದು ಎಕನಾಮಿಕ್ ಸ್ಲೋಡೌನ್ಗೆ ಆಗಿರುವಂಥ ಕೆಲವೊಂದು ಅಫೆಕ್ಟ್ ಆಗಿದೆ. ಇನ್ನೂ ಕೆಲವೊಂದು ಸೆಕ್ಟರ್ಸ್ನ ತೆಗೆದುಕೊಳ್ಳೋದಾದರೆ ಆಟೋಮೊಬೈಲ್ ಸೆಕ್ಟರ್, ಅದೇ ಥರ ರಿಯಲ್ ಎಸ್ಟೇಟ್ ಸೆಕ್ಟರ್, ಪವರ್ ಸೆಕ್ಟರ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅದಲ್ಲದೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಆಗಿರ್ಬೋದು. ಸುಮಾರು ಕೆಲವೊಂದು ಸೆಕ್ಟರ್ಗಳಲ್ಲಿ ಕಳೆದ 5-6 ವರ್ಷಗಳಿಂದ ಅದೇನು ಸ್ಲೋಡೌನಲ್ಲಿ ಕೆಳಗಡೆ ಹೋಗ್ತಾ ಇದೆ, ಅದಕ್ಕೆ ಯಾವುದೇ ರೀತಿಯಿಂದ ಒಂದು ಪಾಸಿಟಿವ್ ನೋಟ್ ಸಿಗ್ತಾ ಇಲ್ಲ, ಹೀಗಾಗಿ ಮೇಲೆ ಹೋಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ದೀಸ್ ಆರ್ ದ ಮೇಜರ್ ಸೆಕ್ಟರ್ಸ್ ಅಫೆಕ್ಟಿಂಗ್ ದಿ GDP ಗ್ರೋತ್. ಸೊ ಹಾಗಾದರೆ ಇನ್ನೂ ಬೇರೆ ಏನೇನಾಗಿದೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಬ್ಯಾಂಕಿಂಗ್ಗಳಲ್ಲಿ ಆಗಿರುವಂಥ ಬ್ಯಾಂಕಿಂಗ್ ಸೆಕ್ಟರ್, ಅದು NBFC ಆಗಿರ್ಬೋದು ಅಥವಾ ರೆಗ್ಯುಲರ್ ಬ್ಯಾಂಕಿಂಗ್ ಸೆಕ್ಟರ್ಗಳಾಗಿರ್ಬೋದು, NPAs ಆರ್ ಇನ್ಕ್ರೀಸಿಂಗ್, ಲಿಕ್ವಿಡಿಟಿ ಕ್ರಂಚ್ ಕ್ರಿಯೇಟ್ ಆಗ್ತಾ ಇದೆ, ಗೌರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದೆಲ್ಲ ವಿಷಯಗಳು ನೋಡ್ತಾ ಹೋದಂಗೆಲ್ಲ ಎಲ್ಲೋ ಒಂದು ಕಡೆ GDP ಸ್ಲೋಡೌನ್ಗೆ ಈ ಎಲ್ಲ ವಿಷಯಗಳು ಅಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಮಾರ್ಕೆಟ್ ಯಾಕೆ ಮೇಲೆ ಹೋಗ್ತಾ ಇದೆ ಅಂತ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಇಷ್ಟೆಲ್ಲ ಸ್ಲೋಡೌನ್ ಇದು ಮತ್ತೆ ಮಾರ್ಕೆಟ್ ಯಾಕೆ ಮೇಲೆ ಹೋಗ್ತಾ ಇದೆ ಅನ್ನೋದು ಬಹಳ ಒಂದು ಸರ್ಪ್ರೈಸಿಂಗ್ ಆಗಿರುವಂಥ ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟ್ನ ನೋಡ್ತಾ ಹೋದರೆ ಸುಮಾರು ನಾವು ಎಕ್ಸಾಂಪಲ್ ನಿಫ್ಟಿ ಅಂತ ತೊಗೊಂಡ್ರೆ 50 ಕಂಪ್ನಿಗಳನ್ನ ಸೇರ್ಕೊಂಡು ನಿಫ್ಟಿ ಮಾಡಿರ್ತಾರೆ. ಈ 50 ಕಂಪ್ನಿಗಳ ನಿಫ್ಟಿಗಳಲ್ಲಿ ಸುಮಾರು 8-10 ಕಂಪ್ನಿಗಳು ಅವ್ರದ್ದು ಓವರಾಲ್ ಪರ್ಫಾರ್ಮೆನ್ಸ್ ಏನಿದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದು ಎಕ್ಸಾಂಪಲ್ ರಿಲಯನ್ಸ್ ಆಗಿರ್ಬೋದು, HDFC ಆಗಿರ್ಬೋದು, ITC ಆಗಿರ್ಬೋದು, TCS ಆಗಿರ್ಬೋದು. ಈ ಥರ ಕೆಲವೊಂದು ಕಂಪ್ನಿಗಳು ಇಂಥ ಒಂದು ಎಕನಾಮಿಕ್ ಸ್ಲೋಡೌನ್ನಲ್ಲೂ ಈ ಕಂಪ್ನಿಗಳ ಓವರಾಲ್ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಇದರಿಂದ ಏನಾಗ್ತದೆ, ಬಿಕಾಸ್ ದೀಸ್ ಆರ್ ದ ಮೇಜರ್ ಸ್ಟಾಕ್ಸ್, ಹೆವಿ ವೇಟೆಡ್ ಸ್ಟಾಕ್ಸ್ ಇನ್ ಅವರ್ ನಿಫ್ಟಿ. ಸೊ ಹಾಗಾಗಿ 50 ಕಂಪ್ನಿಗಳಲ್ಲಿ ಈ 8-10 ಕಂಪ್ನಿಗಳು ಏನು ವೇಟೇಜ್ ಜಾಸ್ತಿ ಇದೆ, ಈ ಕಂಪ್ನಿಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇದೆಲ್ಲದರ ಒಟ್ಟಿಗೆ ರಿಸಲ್ಟ್ ಆಗಿ ನಿಫ್ಟಿ ಮೇಲೆ ಹೋಗ್ತಾ ಇದೆ. ಬಟ್ ಅದೇ ನಾವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಂತ ತೆಗೆದುಕೊಂಡ್ರೆ ಸುಮಾರು 3-4 ವರ್ಷಗಳಲ್ಲಿ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಕೆಳಮಟ್ಟದಲ್ಲಿ ಅದು ಹೋಗ್ತಾ ಇದೆ. ಸ್ಮಾಲ್ ಕ್ಯಾಪ್ ಅಂತೂ ಬಾಟಮ್ ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತದೆ ಅಂದ ತಕ್ಷಣ ಓವರಾಲ್ ಎಲ್ಲ ಸ್ಟಾಕ್ಸ್ಗಳು ಮೇಲೆ ಹೋಗ್ತಾ ಇದೆ ಅಂತ ಅರ್ಥ ಅಲ್ಲ. ಕೆಲವೊಂದು ಸೆಲೆಕ್ಟೆಡ್ ಆಗಿರುವಂಥ ಹೆವಿ ವೇಟೇಜ್ ಇರುವಂಥ ಸ್ಟಾಕ್ಸ್ಗಳು ಮೇಲೆ ಹೋಗ್ತಾ ಇರೋದ್ರಿಂದ ನಿಫ್ಟಿ ಮೇಲೆ ಹೋಗ್ತಾ ಇದೆ. ಹಾಗಾದರೆ ಒಬ್ಬ ಇಂಡಿವಿಜುವಲ್ ಆಗಿರುವಂಥ ನೀವು ಇನ್ವೆಸ್ಟರ್ಸ್ಗೆ ಇದರಿಂದ ಏನನ್ನು ನಾವು ಅರ್ಥಕೋಬೇಕು ಅಥವಾ ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕಂತ ತೆಗೆದುಕೊಂಡು ಹೋದರೆ, ಸೊ ಎಕನಾಮಿಕ್ ಸ್ಲೋಡೌನ್ ಏನಾಗಿದೆ, ಇಟ್ಸ್ ನಾಟ್ ಅ ಫಸ್ಟ್ ಟೈಮ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಈವನ್ ಪ್ರೀವಿಯಸ್ ಡೆಕೆಡ್ಸಲ್ಲಿ ಆಗಿದೆ, ಕೆಲವು ಹಿಂದಿನ ವರ್ಷಗಳಲ್ಲೂ ಆಗಿದೆ. ಯಾವಾಗ ಈ ಥರ ಸ್ಲೋಡೌನ್ ಆಗಿತ್ತು, ಅದು 2000 IT ಬಬಲ್ ಬಸ್ಟ್ ಆಗಿರ್ಬೋದು, 2008 ಕ್ರೈಸಿಸ್ ಆಗಿರ್ಬೋದು, ಅದೇ ಥರ
ನಾವು 2019 ಸ್ಲೋ ಡೌನ್, ಇವೆಲ್ಲನೂ ನೋಡ್ತಾ ಹೋದರೆ ಎವ್ರಿ ಸ್ಲೋ ಡೌನ್ ಕಮ್ಸ್ ವಿತ್ ಅ ಲಾಟ್ ಆಫ್ ಅಪರ್ಚುನಿಟಿ. ಸೊ ಹಾಗಾಗಿ ಈ ಒಂದು ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಕಂಪ್ನಿಗಳದ್ದು ಏನಿದೆ ಸ್ಲೋ ಡೌನ್ ಏನಿದೆ, ಇದು ಒಂದು ಒಳ್ಳೆ ಅಪರ್ಚುನಿಟಿ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಕಾಣಿಸ್ತಾ ಇದೆ. ಸೊ ಬಹಳ ಜನ ನಮ್ಮ ಇನ್ವೆಸ್ಟರ್ಸು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರೋರು ಆಗಿರ್ಬೋದು, ಅವರು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳು ರಿಟರ್ನ್ಸ್ ನೆಗೆಟಿವ್ ಇದೆ, ಕೆಲವರು ತುಂಬ ಸಿಂಗಲ್ ಡಿಜಿಟ್ ರಿಟರ್ನ್ಸ್ ಇದೆ ಆಫ್ಟರ್ 3 ಇಯರ್ಸ್ 4 ಇಯರ್ಸು. ಸೊ ಬೆಟರ್ ನಾವು ಫಂಡ್ ಚೇಂಜ್ ಮಾಡಬೇಕಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಅವ್ರೆಲ್ಲರಿಗೂ ಹೇಳೋದು ಒಂದೇ ನಾನು, ಯಾಕಂದರೆ ಈ ಸ್ಲೋ ಡೌನ್ ಅನ್ನೋದು ಇಟ್ಸ್ ಸೈಕ್ಲಿಕ್. ಸೊ ಒಂದ್ಸರಿ ಸ್ಲೋ ಡೌನ್ ಆಗಿದೆ ಅಂದರೆ ನೆಕ್ಸ್ಟ್ ಸೈಕಲಲ್ಲಿ ಇಟ್ಸ್ ಆಲ್ಸೋ ಕಮಿಂಗ್ ಔಟ್ ವಿತ್ ಅ ಗ್ರೇಟರ್ ಅಪರ್ಚುನಿಟಿ, ಸೊ ದಟ್ ಯುವರ್ ರಿಟರ್ನ್ಸ್ ವಿಲ್ ಬಿ ಮಚ್ ಬೆಟರ್. ಸೊ ಹಾಗಾಗಿ ಇಂಥ ಒಂದು ಡಿಸಿಷನ್ಸ್ಗಳು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಖಂಡಿತವಾಗೂ ನಮ್ಮ ಅಡ್ವೈಸರ್ ಜೊತೆ ನಾವು ಮಾತಾಡ್ಬಿಟ್ಟು ಅದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಪ್ಲಸ್ ನಾವು ಡಿಸಿಷನ್ ತೊಗೊಂಡ್ರೆ ಪ್ರೊಬಬ್ಲಿ ನಮಗದು ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ಮಾರ್ಕೆಟ್ ಆ್ಯಕ್ಚುಲಿ 41,000 ಹೋಗಿದೆ ಅಂದ ತಕ್ಷಣ ನಾವೆಲ್ಲರೂ ಅನ್ಕೋಬಾರ್ದು ಇಡೀ ಸ್ಟಾಕ್ ಮಾರ್ಕೆಟೇ ಮೇಲೆ ಹೋಗಿದೆ ಅಂತ. ಇದರಲ್ಲಿ ಕೆಲವೊಂದು ಸ್ಟಾಕ್ಸ್ಗಳು ಮೇಲೆ ಹೋಗಿರೋದು ನಮ್ಮ ನಿಫ್ಟಿನಲ್ಲಿ ಸೆನ್ಸೆಕ್ಸಲ್ಲಿ ರಿಫ್ಲೆಕ್ಟ್ ಆಗಿದೆ. ಸೊ ಹಾಗಾದರೆ ಈ ಎಕನಾಮಿಕ್ ರಿಫಾರ್ಮೇಷನ್ ಏನಾಗಿದೆ, ಇದೆಲ್ಲ ಸ್ಲೋ ಡೌನ್ ಏನಾಗಿದೆ, ಈ ಸರ್ಕಾರ ಏನೇನು ಮಾಡೋಕ್ಕೆ ಹೋಗ್ತಾ ಇದೆ, ಈ ಸ್ಲೋ ಡೌನ್ ಎಷ್ಟು ಮಟ್ಟಿಗೆ ಹಿಂಗೆ ಬೆಳೀತಾ ಹೋಗುತ್ತೆ, ಎಷ್ಟು ವರ್ಷ ನಾವು ಈ ಥರ ಕಾಯಬೇಕಾಗತ್ತೆ ಅಂತ ಬಹಳ ಜನರಿಗಿದೆ. ಹೌ ಲಾಂಗ್ ದಿಸ್ ಸ್ಲೋ ಡೌನ್ ವಿಲ್ ಕಂಟಿನ್ಯೂ ಅನ್ನೋದು ಒಂದು ಕಾಮನ್ ಪ್ರಶ್ನೆ ಇದೆ. ಸೊ ಮೊಟ್ಟ ಮೊದಲನೇದಾಗಿ ಈ ಸ್ಲೋ ಡೌನ್ ಹೌ ಲಾಂಗ್ ಅನ್ನೋದು ಪ್ರೊಬಬ್ಲಿ ಹೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಈ ಸ್ಲೋ ಡೌನ್ಗಳು ಮುಗಿದು ಯಾವಾಗ ಮತ್ತೆ ಗ್ರೋತ್ ಸ್ಟಾರ್ಟ್ ಆಗುತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಜಸ್ಟ್ ಇಟ್ ಹ್ಯಾಪನ್ಸ್ ಒನ್ ಸರ್ಟನ್ ಪೀರಿಯಡಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಇಟ್ ಮೈಟ್ ಬಿ ಎಂಡ್ ಆಫ್ ದ ಸ್ಲೋ ಡೌನ್ ಅಂತಲೂ ಹೇಳ್ಕೋಬೋದು. ಹಾಗಾದರೆ ಗೌರ್ಮೆಂಟ್ ಏನೇನು ಆ್ಯಕ್ಷನ್ಸ್ಗಳು ತೊಗೊಂಡಿದೆ, ಮೊಟ್ಟ ಮೊದಲನೇದಾಗಿ ನಮಗೆಲ್ಲ ಗೊತ್ತಿದೆ RBI ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ತಾ ಹೋಗ್ತಾ ಇದೆ. RBI ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ನ್ಯಾಚುರಲಿ ಕಂಪ್ನೀಸ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆಲ್ರೆಡಿ ನಮ್ಗೆ ಗೊತ್ತಿದೆ ಗೌರ್ಮೆಂಟ್ ಕಾರ್ಪೊರೇಟ್ ಟ್ಯಾಕ್ಸ್ನ ಕಟ್ ಡೌನ್ ಮಾಡಿದೆ. ಅಂದರೆ ನಾವೆಲ್ಲರೂ ಮೊದಲು 35% ಟ್ಯಾಕ್ಸ್ ಕಟ್ತಾ ಇದ್ವಿ, ನೌ ಇಟ್ ಹಸ್ ಕಮ್ ಡೌನ್ ಟು ಆರ್ಗನೈಸೇಷನ್ ಅಥವಾ ಕಾರ್ಪೊರೇಟ್ ಕಂಪ್ನೀಸ್ ಆರ್ ಗೋಯಿಂಗ್ ಟು ಪೇ ಓನ್ಲಿ 25%. ಸೊ 10% ಮಾರ್ಜಿನ್ ಇದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಕ್ರೂಷಿಯಲ್. ಯಾಕೆ ಈ 10% ಮಾರ್ಜಿನ್ ವೆರಿ ಕ್ರೂಷಿಯಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆ 10%ನ ಪ್ರಾಫಿಟ್ನ ಏನಿದೆ ದೇ ಕ್ಯಾನ್ ಯುಟಿಲೈಸ್ ಫಾರ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, they can also use for adding more man force for their organizations ಇರ್ಬೋದು, ಅಥವಾ ಕಂಪ್ನಿಗಳು ಡಿವಿಡೆಂಡ್ ಅನೌನ್ಸ್ ಮಾಡ್ಬೋದು, ಬಿಕಾಸ್ ದ ಡಿವಿಡೆಂಡ್ ವಿಲ್ ಕಮ್ ಬ್ಯಾಕ್ ಟು ಇನ್ವೆಸ್ಟರ್ಸ್, ಅಗೇನ್ ದಟ್ ವಿಲ್ ಬಿ ರೀಇನ್ವೆಸ್ಟೆಡ್. ಸೊ ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ವಿ ಕ್ಯಾನ್ ಸಿ ದಿಸ್ 10% ಪ್ರಾಫಿಟ್ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಡೌನ್ ಆಗಿರೋದು ಬೆನಿಫಿಟ್ ಕಾಣಿಸ್ತಾ ಇದೆ. ಮೂರನೇದು ಏನಾಗಿದೆ, ಆಲ್ರೆಡಿ ಗೌರ್ಮೆಂಟ್ ಏನೊಂದು FDI ನಾರ್ಮ್ಸ್ ಏನಿತ್ತು ಅದನ್ನು ಸ್ವಲ್ಪ ಈಸಿ ಮಾಡಿಕೊಟ್ಟಿದ್ದಾರೆ, ಸೊ ದಟ್ ಮೋರ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಕ್ಯಾನ್ ಕಮ್ ಅಂಡ್ ಇನ್ವೆಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್. ಸೊ ಹಾಗಾಗಿ ಈ ಎಲ್ಲ ಫ್ಯಾಕ್ಟರ್ಸ್ಗಳ ಮಧ್ಯೆ ನಾನು ಒಂದು ಅಬ್ಸರ್ವ್ ಮಾಡ್ತಾ ಇರೋದೇನಂತಂದರೆ, ಓವರ್ ಆಲ್ ದಿಸ್ ಗೌರ್ಮೆಂಟ್ ಹ್ಯಾಸ್ ಗಾಟ್ ಅ ಸರ್ಟನ್ ಮಿಷನ್. ಏನಂತಂದರೆ, ಒಂದು ದೇ ಆರ್ ಆಲ್ರೆಡಿ ಪ್ಲಾನ್ ಟು ಸ್ಪೆಂಡ್ ಲಾಟ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಹಾಗಾಗಿ ಬಹಳಷ್ಟು ಲೋನ್ ಫೆಸಿಲಿಟಿಗಳನ್ನ ಗೌರ್ಮೆಂಟ್ ಕೊಡ್ತಾ ಇದೆ. ಇವನ್ ದ NPAs ಆರ್ ಇನ್ಕ್ರೀಸಿಂಗ್, ಬಟ್ ಗೌರ್ಮೆಂಟ್ ಇಸ್ ಪಂಪಿಂಗ್ ಲಾಟ್ ಆಫ್ ಮನಿ ಫಾರ್ ದಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಆಲ್ರೆಡಿ ನಾವು ನೋಡಿದ್ವಿ ಕಳೆದ ಒಂದು ಕ್ವಾರ್ಟರಲ್ಲಿ ಆಲ್ರೆಡಿ 20,000 crores ದೇ ಗಿವನ್ ಟು ರಿಯಲ್ ಎಸ್ಟೇಟ್ ಕಂಪ್ನೀಸ್ ವಿಚ್ ಆರ್ ಸ್ಟ್ರಕ್ ಇನ್ ಬಿಟ್ವೀನ್. ಸೊ ಅಂಥ ಕಂಪ್ನಿಗಳಿಗೆ ಆಲ್ರೆಡಿ ಪ್ರಾಜೆಕ್ಟ್ನ ಫಂಡ್ನ ಕೊಟ್ಟಿರೋದು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಗೌರ್ಮೆಂಟ್ ಈಸ್ ಕ್ವೈಟ್ ಪ್ರೊಆಕ್ಟಿವ್ ಆಗಿ, ಆ್ಯಂಡ್ ದೇ ಆರ್ ಆಲ್ಸೋ ಲಿಸ್ನಿಂಗ್ ದ ರಿಯಲ್ ಚಾಲೆಂಜಸ್, ಸೊ ದಟ್ ದೇ ಆರ್ ಟ್ರೈ ಟು ಸಾಲ್ವ್ ದ ಇಶ್ಯೂಸ್. ಸೊ ಹಾಗಾಗಿ ನನ್ನ ಪ್ರಕಾರ ಮೇ ಬಿ ಈ ಒಂದು ಸ್ಲೋ ಡೌನ್ 1 or 2 ಕ್ವಾರ್ಟರಲ್ಲಿ ಮುಗಿಯುವಂಥ ಚಾನ್ಸಸ್ ಇದೆ. ಬಟ್ ಅದನ್ನು ಇನ್ವೆಸ್ಟರ್ ಆಗಿ ಇದನ್ನು ನಾವು ಪ್ರಿಡಿಕ್ಟ್ ಮಾಡಿಕೊಂಡು 1 or 2 ಕ್ವಾರ್ಟರ್ ಆದಮೇಲೆ ನಾನು ಶುರು ಮಾಡ್ತೀನಿ ಅನ್ನೋದಕ್ಕಿಂತನೂ ಆಲ್ವೇಸ್ ನಾನು ಹೇಳೋದೇನೆಂದರೆ, ಸ್ಲೋ ಡೌನ್ ಇಸ್ ಆಲ್ವೇಸ್ ಅನ್ ಅಪರ್ಚುನಿಟಿ ಟು ಬೈ ಮೋರ್. ನಾರ್ಮಲಿ ನಾವೆಲ್ಲರೂ ಒಂದು ಕಾಮನ್ ಎಕ್ಸಾಂಪಲ್ ಹೇಳ್ತಾ ಇರ್ತೀವಿ, ಏನಂದರೆ ಡಿಸ್ಕೌಂಟ್ ಸೇಲ್ ಇದ್ದಾಗ ನಾವೆಲ್ಲರೂ ಹೋಗ್ಬಿಟ್ಟು ಜಾಸ್ತಿನ ಪರ್ಚೇಸ್ ಮಾಡ್ತೀವಿ ಫೆಸ್ಟಿವಲ್ ಸೀಸನಲ್ಲಿ. ಹಾಗೆಯೇ ಎಲ್ಲೋ ಒಂದು ಕಡೆ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ಗೆ ಇದು ಒಂಥರ ಡಿಸ್ಕೌಂಟ್ ಸೀಸನ್ ಅಂತ ಹೇಳ್ಕೊಬೋದು. ವಿ ಆಲ್ ಹ್ಯಾವ್ ಅನ್ ಅಪರ್ಚುನಿಟಿ ಟು ಇನ್ವೆಸ್ಟ್ ಮೋರ್. ಸೊ ಹಾಗಾಗಿ ನಾನು ಎಲ್ಲರೂ ನಿಮ್ಗೆ ಹೇಳೋದೇನಂತಂದರೆ, ನಾವೆಲ್ಲರೂ ಇನ್ನೊಂದು ಗ್ರೇಟ್ ಇಯರ್ಗೆ ಕಾಲಿಡಕ್ಕೆ ಹೋಗ್ತಾ ಇದ್ದೀವಿ, ದಟ್ ಈಸ್ 2020. ಸೊ ಈ 2020 ಅನ್ನೋದು ಹೇಗಿದೆ ಅಂತಂದರೆ, ಪ್ರೊಬ್ಯಾಬ್ಲಿ ಇಂಡಿಯಾ ಇಲ್ಲಿಂದ ತೆಗೆದುಕೊಳ್ಳುವಂಥ ಒಂದು ಜಂಪ್ ಏನಿದೆ, ದಿಸ್ ಗೋಯಿಂಗ್ ಟು ಬಿ ಎ ಬಿಗ್ ಜಂಪ್ ಅಂತ ಬಹಳಷ್ಟು ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಇದು ನನ್ನ ನಂಬಿಕೆಯೂ ಸಹ. ಸೊ ಹಾಗಾಗಿ ಬೀಯಿಂಗ್ ಅನ್ ಇನ್ವೆಸ್ಟರ್, ಇವತ್ತು ಫಾರಿನ್ ಇನ್ವೆಸ್ಟರ್ಸ್ ನೋಡ್ತಾ ಹೋದರೆ ವರ್ಲ್ಡ್ ಮಾರ್ಕೆಟಲ್ಲಿ ಇಂಡಿಯಾ ಇಸ್ ಲುಕಿಂಗ್ ಮೋರ್ ಪಾಸಿಟಿವ್ ಫಾರ್ ದಮ್. ಸೊ ಹಾಗಾಗಿ ಈ ಫಾರಿನರ್ಸ್ ಕ್ಯಾನ್ ಬಿಲೀವ್ ಆನ್ ಇಂಡಿಯನ್ ಗ್ರೋತ್ ಸ್ಟೋರಿ, ವೈ ನಾಟ್ ಇಂಡಿಯನ್ಸ್? ದಟ್ ಇಸ್ ವಾಟ್ ಕ್ವಶನ್ ಐ ವಾಂಟ್ ಟು ಆಸ್ಕ್ ಯು. ಸೊ ಹಾಗಾಗಿ ನಾವೆಲ್ಲರೂ ಈ ಒಂದು 2020ನಲ್ಲಿ ಲೆಟ್ ಅಸ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆಸ್ ಮಚ್ ಆಸ್ ಪಾಸಿಬಲ್. ಲೆಟ್ ಅಸ್ ಟೇಕ್ ಅನ್ ಆಪರ್ಚುನಿಟಿ ಫಾರ್ ಅವರ್ ಫ್ಯೂಚರ್ ಗೋಲ್ಸ್.
ಲೆಟ್ ಅಸ್ ಕ್ರಿಯೇಟ್ ಮೋರ್ ಆ್ಯಂಡ್ ಮೋರ್ ವೆಲ್ತ್ ಫಾರ್ ಅವರ್ ಫ್ಯಾಮಿಲಿ ಆ್ಯಂಡ್ ಫಾರ್ ಅವರ್ ಸೆಲ್ಫ್, ಫಾರ್ ಅವರ್ ನೇಷನ್ ಆಲ್ಸೋ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ನಿಮ್ಮೆಲ್ರಿಗೂ ಆ ದೇವರು ಎಲ್ಲ ರೀತಿಯಿಂದ ಸಂಪತ್ತು ಮತ್ತು ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.